ಸತ್ಯ ಇನ್ನು ಮಲಗಿಲ್ವೇನೆ ಪುಟಿ? ಬೆಳಗ್ಗೆ ಬೇಗ ಹೇಳ್ಬೇಕು. ಮಲ್ಕೊಳೆ. ಸರಿಮ್ಮ, ನೀನ್ ಮಲ್ಕೊ. ಯಾಕೆ ಹೀಗೆಲ್ಲ ಆಗ್ತಿದೆ? ಅಕ್ಕನ್ ಮದ್ವೆ ನಡೆಯೋ ಸಂಭ್ರಮದಲ್ಲಿರುವಾಗ ಈ ಚಿದಗ್ನಿ ಬಾಯಿ ಯಾಕೆ ಎದುರಾಗ್ತಿದ್ದಾಳೆ? ಅಪ್ಪನ್ ಸಾವಿನ ವಿಷಯನ ಕಿರ್ಚಮ್ಮನ ಹತ್ರ ಕೇಳೋಣ ಅನ್ಕೊಂಡ್ರೆ ಕಿರ್ಚಮ್ಮ ಏನು ಹೇಳ್ತಿಲ್ಲ. ಕಿರ್ಚಮ್ಮ ನನ್ನ ಹತ್ರ ತುಂಬಾ ವಿಷಯ ಮುಚ್ಚಿಡ್ತಿದ್ದಾರೆ. ಚಿದಗ್ನಿ ಬಾಯಿ ಅಂದ್ರೆ ಕಿರ್ಚಮ್ಮಂಗೆ ಏನಾದ್ರೂ ಭಯ ಇರಬಹುದಾ? ಅವಳು ಮದ್ವೆಗೆ ತೊಂದರೆ ಮಾಡ್ತಾಳೆ ಅಂತ ಕಿರ್ಚಮ್ಮ ಹೆದರುತ್ತಿದಾರ ಇರಬಹುದು. ಮದ್ವೆ ಟೈಮಲ್ಲಿ ಇಂಥ ಕಿರಿಕ್ಗಳೆಲ್ಲ ಬೇಡ ಅಂತ ಕಿರ್ಚಮ್ಮ ಹೆದರುತ್ತಿರಬಹುದು. ನಿಜ, ಎಲ್ರು ಮದ್ವೆಲ್ ಖುಷಿಯಲ್ಲಿರುವಾಗ ಆ ಚಿದಗ್ನಿ ಬಾಯಿ ವಿಷಯ ಸ್ವಲ್ಪ ದೂರ ಇಟ್ಟಿದ್ರೇನೆ ಒಳ್ಳೇದು. ಈಗ ನಾನು ಏನೇನೋ ಕೇಳಿ ಹಳೆ ವಿಷಯನೆಲ್ಲ ಕೆತ್ಕೋದ್ ಬೇಡ. ಮನೆಯವರೆಲ್ಲ ಖುಷಿಯಿಂದ ಮದ್ವೆ ಮುಗಿಸ್ಕೊಂಡ್ ಬರ್ಲಿ, ಆಮೇಲೆ ಮಾತಾಡಿದ್ರಾಯ್ತು. ಅಯ್ಯೋ ತುಂಬಾ ಯಾರ ಮಾತಾಡ್ತಾ ಇದೀಯಾ? ಅಯ್ಯೋ ಅಲ್ಲಿ ಅಡಿಗೆವರು ಸ್ವಲ್ಪ ಸಾಮಾನು ಕೇಳ್ತಾ ಇದ್ದಾರೆ, ಅಟೆಂಡ್ ಮಾಡು. ಅಯ್ಯೋ ಎಲ್ಲ ಕೊಡ್ಸ್ಬಿಟ್ಟು ಬಂದಲ್ಲ ಚಿಕ್ಕಪ್ಪ. ಕೊಡ್ಸ್ಬಂದ್ಯಾ? ಗುಡ್. ಊರ್ಬಿಡ ಎಲ್ಲಮ್ಮ ಇದೆಯಾ? ಬೇಗ ಬಾ. ಹಾ ಬಂದೆ ಬರ್ತಾ ಇದ್ದೀನಿ. ಅಣ್ಣ ಅತ್ತಿಯಲ್ಲಿ ಎಣ್ಣೆ ಶಾಸ್ತ್ರಕ್ಕೆ ಹೊತ್ತಾಗ್ತಾ ಇದೆ. ಅಕ್ಕ ಬಾಬಾ ಬೇಗ ಬನ್ನಿ, ಎಣ್ಣೆ ಶಾಸ್ತ್ರಕ್ಕೆಲ್ಲ ಸಿದ್ಧವಾಗಿದೆ. ಚಿಕ್ಕಿ, ಈ ಶಾಸ್ತ್ರಕ್ಕೆ ಬೇರೆ ಏನು ನಾಮಕರಣ ಮಾಡಕ್ಕಾಗಲ್ವಾ? ಆಯಿಲ್ ಶಾಸ್ತ್ರ, ತೈಲ ಶಾಸ್ತ್ರ ಅಂತ. ಈ ಎಣ್ಣೆ ಅನ್ನೋ ಪದ ಕೇಳಿದ್ರೆ ತಲೆ ಸುತ್ತುತ್ತೆ. ಥರ ಆಗುತ್ತೆ. ಸರಿಗ್ 4 ತಟ್ಟಿದ್ರೆ ತರ 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 ಆಗುತ್ತೆ. ಇರೋ ಒಳ್ಳೆ ಶಬ್ದಗಳಿಗೆಲ್ಲ 2 ಅರ್ಥ ಕೊಟ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಕೆಲವರು. ಅಲ್ಲೋ ಮಾತಾಡೋದಕ್ಕೆ ಪದಗಳೇ ಇಲ್ವೇನೋ, ಆ ರೀತಿ ಮಾಡ್ಬಿಟ್ಟಿದ್ದೀರ. ಏನ್ ಮಾಡೋದು ಚಿಕ್ಕಪ್ಪ, ಜನ ಚೇಂಜ್ ಕೇಳ್ತಾರಲ್ಲ. ಜನ ಚೇಂಜ್ ಕೇಳ್ತಿಲ್ವೋ? ನಿಮ್ಮಂಥವ್ರಿಂದ ಜನ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಕೂತ್ಕೋಬೇಕಮ್ಮ? ಬಾಬಾ ನೀವು ಇಲ್ಲಿ ಕೂತ್ಕೊಳ್ಳಿ. ರೀ ತಡೀರಿ, ಕಾರ್ತಿಕ್ ಬರ್ಲಿ. ಅಯ್ಯ ಒಳ್ಳೆ ಕಾರ್ತಿಕ್ ಆಯ್ತು ನಿಂದು. ಅಲ್ವೇ ಎಣ್ಣೆ ಶಾಸ್ತ್ರಕ್ಕೆ ಇಷ್ಟು ಲೇಟ್ ಆಗಿ ಬಂದ್ರೆ ಇನ್ನು ಧಾರೆ ಲೇಟ್ ಆಗಿ ಬರ್ತಾ ಇರ್ತಾನ? ಒಳ್ಳೆ ಕಾರ್ತಿಕ್ ಎಲ್ಲೇ ಪುಟ್ಟ ನಿಮ್ಮಣ್ಣ? ಅವನ ಒಳಗಡೆ ಇದಾರೆ. ದೊಡ್ಡಪ್ಪ ದೊಡ್ಡಮ್ಮ ನೀವೇನ್ ಈ ಬಟ್ಟೆಲಿದ್ದೀರಾ? ನಂತರ ಗ್ರ್ಯಾಂಡ್ ಆಗಿ ರೆಡಿ ಆಗಲ್ವಾ? ಎಣ್ಣೆ ಶಾಸ್ತ್ರ ಆದ್ಮೇಲೆ ನಾವು ಗ್ರ್ಯಾಂಡ್ ಆಗಿ ರೆಡಿ ಆಗ್ತೀವಿ ಪುಟ್ಟ. ನಿಮಗೂ ಎಣ್ಣೆ ಶಾಸ್ತ್ರನ? ಪುಟ್ಟ ಹಸೆ ಮಾಡ ಮೇಲೆ ನಮ್ಮನ್ನು ಕೂರಿಸಿ ಶಾಸ್ತ್ರಕ್ಕೆ ಎಣ್ಣೆ ಹಚ್ತಾರೆ. ಆಮೇಲೆ ಸ್ನಾನ ಮಾಡ್ಕೊಂಡು ಗ್ರ್ಯಾಂಡ್ ಆಗಿ ಬಟ್ಟೆ ಹಾಕೊಳ್ತೀವಿ. ಫಸ್ಟ್ ಕ್ಲಾಸ್ ಆಗಿರೋ ಡ್ರೆಸ್ ಮಾಡ್ಕೊಳ್ತೀವಿ. ಆಯ್ತು. ಅಪ್ಪ ಮಧು ಮಗನೇ ಕಾರ್ತಿಕೇಯ, ಏನೋ ಕಂದ ಉಟ್ಕೊಂಡಿರೋದು ಒಂದು ಪಂಚೆ ಶಲ್ಯ. ಯಾಕೋ ಇಷ್ಟೊತ್ತು? ಅದು ಚಿಕ್ಕಪ್ಪ ಗೊತ್ತಲ್ಲ. ಈ ಶಾಸ್ತ್ರಕ್ಕೆ ಇಷ್ಟೊತ್ತಾದ್ರೆ ಇನ್ನು ಆ ಶಾಸ್ತ್ರಕ್ಕೆ ಚಿಕ್ಕಪ್ಪ ಅದು ಫಾಸ್ಟ್ ಅಲ್ಲ. ಬಾರೋ ಬಲ್ಗಾಲಿಟ್ಟು ಕೂತ್ಕೊ. ಹೇಳ್ಕೊಳಕ್ಕೆ ಹುಡುಗನ ಅಕ್ಕ ಬಾವ ಮಕ ನೋಡಿ ಹೆಂಗ್ ಇಟ್ಕೊಂಡಿದ್ದಾರೆ.
ಬನ್ನಿ ಬಂದು ತುಂಬಾ ಖುಷಿ ಇಲ್ಲ ನಾನ್ ಚೆನ್ನಾಗಿದ್ದೀನಿ. ಕೆಲಸ ಅಂತ ತಕ್ಷಣ ಮನೆಗೆ ಹೋಗ್ಬಿಡ್ತಾನಲ್ಲ ಅವನು. ಭಟ್ರೆ ನಿಮ್ಗೆ ಏನಾದ್ರು ಬೇಕಾ? ತರ್ತೀನಿ. ಏ ಗುಂಗ್ರಾ, ಬೇಕಾಗಿರೋದು ಬರೀ 5 ಕಾಯ್ಕೊಣೋ, ಬೇಗ ಮಾಡ್ಬಿಟ್ ಬಾ, ಬೇರೆ ಕೆಲ್ಸಗಳಿದೆ. ಏನ್ರೋ ಇದು ಮೇಲೆ ಕೆಳಗೆ ಇದೆಯಲ್ರೋ? ಹ್ಞೂ ಸತ್ಯ, ಅಲ್ಲಿದ್ದಂಗೆ ಇಲ್ಲಿಲ್ಲ, ಇಲ್ಲಿದ್ದಂಗೆ ಅಲ್ಲಿ ಅಲ್ಲ ಗೊತ್ತಿಲ್ಲ. ಏ ಆ ಕಡೆ ತುಂಬಾ ಚೆನ್ನಾಗಿ ಮಾಡಿದೀರಾ ಕಣ್ರೋ, ಮಾಡ್ರೋ, ನೀಟಾಗಿ ಮಾಡ್ರೋ. ಸತ್ಯ ಮಾಡ್ತೀನಿ. ಸತ್ಯ ಹಂಗೆ ಒಂಚೂರು ದಾರ ತಂದ್ಬಿಡೋ. ದಾರನ ಏನಮ್ಮ ಸತ್ಯ, ಚಪ್ರ ಎಲ್ಲ ಹಾಕಿದ್ದಾಯ್ತಾ? ಹ್ಞೂ ದೊಡ್ಡಪ್ಪ, ಇನ್ನೊಂದ್ 10 ನಿಮಿಷ ಚಪ್ರದ ಕೆಲಸ ಎಲ್ಲ ಮುಗಿದ್ ಬಿಡತ್ತೆ. ಹೂವಿನ ಅಲಂಕಾರ ಆಗಿದೆ, ಇನ್ನೇನಾದ್ರೂ ಬೇಕಿದ್ರೆ ಹೇಳಿ ಮಾಡಿಸ್ತೀನಿ. ಬೇಕಮ್ಮ, ಬೇಕೇ ಬೇಕು. ಮುಖ್ಯವಾದ ವಿಚಾರನ ಮರ್ತು ಬಿಟ್ಟಿದ್ದೀನ ಅಂತ ನನಗೆ ಗೊತ್ತು. ಮುಖ್ಯವಾಗಿ ಬೇಕಾಗಿರೋದಾ? ಏನ್ ದೊಡ್ಡಪ್ಪ? ಏನು ಅಂತ ನನ್ನೇ ಕೇಳ್ತೀಯಲ್ಲಮ್ಮ ನೀನು. ಆಯ್ತು ಬಿಡು, ನೋಡೋ ನನಗೂ ಇದ್ರ ಬಗ್ಗೆ ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೋ. ಯಾಕೆ ಹೇಳೋ, ನಾನು ನಿಮ್ಮ ಮನೆ ಮಗ, ನಿಮ್ ದೊಡ್ಡಪ್ಪ. ಅದಕ್ಕೋಸ್ಕರನೇ ನಾನೇ ಮುಂದೆ ನಿಂತು ಮಾಡಿಸ್ಕೊಂಡ್ ಬಂದಿದ್ದೀನಿ. ಏನಪ್ಪ ಮಾಡಿಸ್ಕೊಂಡ್ ಬಂದಿದ್ಯಾ? ಮಾಟ ಗಿಟ ಏನಾದ್ರು ಮಾಡಿಸ್ಕೊಂಡ್ ಬಂದಿದ್ಯಾ? ನಂಬಕ್ಕಾಗಲ್ಲ ಸತ್ಯ, ನಮ್ಮಪ್ಪ ಅಂತ ಕೆಲಸನೇ ಮಾಡೋದು. ಮಾತಾಡ್ತಾನೆ. ಸತ್ಯ, ರೂಮ್ ಹೋಗಿ ನೋಡು, ನೀರು ಮೇಲೆ ಇಟ್ಟಿದ್ದೀನಿ, ತಗೊಂಬ. ಸರಿ. ಕಟ್ಟ. ಅಕ್ಕ, ಮೊದ್ಲು ಏನ್ ಮಾಡ್ಲಿ? ಏನೇ ಎಷ್ಟು ಗಾಬರಿ ಬೀಳ್ತೀಯ ನೀನು. ಮೊದ್ಲು ಅರಿಶಿನ ಕುಂಕುಮ ಹಚ್ಚು, ಅವ್ರಿಗೆಲ್ಲ ಕುಂಕುಮ ಹಚ್ಚು. ಆಮೇಲೆ ಭೂಮಿ ತಾಯಿಗೆ ಎಣ್ಣೆ ಇಡು. ಮೊದ್ಲು 7 ಜನ ಚಿರಂಜೀವಿಗಳ ಹೆಸರು ಹೇಳು, ಆಮೇಲೆ ನಮ್ಗೆಲ್ಲ ಎಣ್ಣೆ ಹಚ್ಚು. ಸರಿ ಅಕ್ಕ. ಡಾರ್ಲಿಂಗು, ನಡೀದೇ ಇರೋ ಮದುವೆಗೆ ಯಾವ ರೇಂಜಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ನೋಡು. ನನಗಂತೂ ನೋಡು ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ನಿಮ್ಮಮ್ಮ 7 ಚಿರಂಜೀವಿ ಕರೆಸ್ತಾರಂತೆ. ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾನಶ್ಚ ವಿಭೀಷಣಃ ಕೃಪಾಃ ಪರಶುರಾಮಸ್ಯ ಸಪ್ತೈತೆ ಚಿರಂಜೀವಿನಃ. ಕೀರ್ತನ, ನೀನು ಬಾ, ಎಣ್ಣೆ ಹಚ್ಚು. ನಾನಾ? ಡಾರ್ಲಿಂಗು, ನೀನೇ ತಾನೇ ಹುಡುಗರಿಗೆ ಅಕ್ಕ, ನೀನೇ ಮುಖ್ಯ. ಹೋಗು, ಆರತಿ ಮಾಡು. ಕೀರ್ತನ,
ಬಾ ಆರತಿ ಮಾಡ್ಬೇಡ. ಊರ್ಮಿಳ ಒಂದು ಒಳ್ಳೆ ಆರತಿ ಹಾಡು ಹಾಡು. ನನ್ಗೆ ಎಲ್ರಿ ಬರುತ್ತೆ, ಇದರೆಲ್ಲ ಅಕ್ಕ ತಾನೇ ಎಕ್ಸ್ಪರ್ಟು. ಅಕ್ಕ ನೀನ್ ಶುರು ಮಾಡು. ಅಲ್ವೇ ಆರತಿ ನಾನೇ ಮಾಡಿಸ್ಕೊಂಡು ನಾನೇ ಹಾಡು ಹೇಳ್ಬೇಕಾ? ಹೇಳಕ್ಕ. ಅದಕ್ಕೆ ಏನು ಕಲ್ತಿಲ್ಲ ಅದಕ್ಕೆ ಅವಳಿಗೆ. ಅದು ನಿಜಾನ. ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಮಿಸಲಿ ನಗುವ ನವ ಮಧುಮಗನಿಗೆ ಮಿಸಲಿ ನಗುವ ನವ ಮಧುಮಗನಿಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಕಳ್ಳನೋಟದಲ್ಲಿ ವಧುವನ್ನು ಕೂಗೊನಿಗೆ ಕಳ್ಳನೋಟದಲ್ಲಿ ವಧುವನ್ನು ಕೂಗೊನಿಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಮಿಸಲಿ ನಗುವ ನವ ಮಧುಮಗನಿಗೆ ಮಿಸಲಿ ನಗುವ ನವ ಮಧುಮಗನಿಗೆ. ಆರತಿ ಆಯ್ತಲ್ಲ, ಎಲ್ರಿಗೂ ಎಲೆ ಅಡಿಕೆ ಮುಟ್ಟಿಸ್ಬಿಡು. ಆಯ್ತಕ್ಕ. ಅಕ್ಕ ನಾವಿಬ್ರೇ ಆದ್ವಲ್ಲ. ರಿತು ಇದ್ದಾಳಲ್ಲೇ, ರಿತು ಹೇಳಿ ಅವಳು ಮಾಡ್ತಾಳೆ. ರಿತು ಬಾ ಆರತಿ ಮಾಡು. ಬಗ್ಗಿ ಬಗ್ಗಿ ಆರತಿ ಮಾಡಿದ್ಕೆ ಸೊಂಟ ನೋವು ಬಂತಲ್ಲ ಡರ್ಲಿಂಗು, ನಂಗೆಲ್ಲ ಅರ್ಥ ಆಗಿತ್ತು. ದೊಡ್ಡಪ್ಪ ಇದೇನಾ? ಇದೆ 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 ಇದೆ. ಏನ್ ಸತ್ಯ ಅದು? ತೋರ್ಸು ತೋರ್ಸು. ನಾನು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ ಅವನಿಗೂ ಗೊತ್ತಾಯ್ತು. ತೋರ್ಸು ತೋರ್ಸು, ಎಲ್ಲರಿಗೂ ತೋರ್ಸು. ನೋಡಿದ್ಯಾ ಹೇಗಿದೆ? ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಅಲ್ವಾ ಮತ್ತೆ? ನಾಳೆ ದಿನ ಒಂದಾಗಿ ಬಾಳೋರು ಹೆಸರು ಒಂದಾಗಿರ್ಬೇಕು ತಾನೆ, ಅದಕ್ಕೆ ಮಾಡಿಸಿದ್ದು. ನೇತಾಕ್ಬಿಡ್ತೀನಿ, ಚಪ್ಪಕ್ ನೇತಾಕ್. ಸತ್ಯ ಕೊಡು, ನಾನು ಹಾಕ್ತೀನಿ. ಬೇಡ ಕೊಡು, ನಾನೇ ಹಾಕ್ತೀನಿ. ಇಲ್ಲ ಸತ್ಯ, ನಾನು ಹಾಕ್ತೀನಿ. ಏ ನಾನೇ ಹಾಕ್ತೀನೋ, ಯಾಕೆ? ಹಿಡ್ಕೊ. ಇಬ್ರು ಹೆಸರು ಜೋಡಿ ಆಗೋದಕ್ಕೆ ಹೇಳ್ ಮಾಡಿಸ್ತಾ ಇದೆ ದೊಡ್ಡಪ್ಪ. ಹಂಗಂತ್ಯಾ? ಸರಿ ಆಗಿದೆ ನೋಡ, ಏನೇನು ಕೆಲಸ ಇದೆಯಲ್ಲ ಹುಡುಕ್ಕೊಂಡು ಮಾಡ್ಬಿಡು. ಜನಕ್ಕೆ ಪುರೋಹಿತರು ಬಂದ್ರೆ ಅಪ್ಪ, ಪುರೋಹಿತರು ನಾನ್ ಕರ್ಕೊಂಡ್ ಬರಲ್ಲ. ಸಕ್ಕದಾಗ ಆಗಿದೆ ಅಲ್ವೇನ್ರೋ?
ಅಯ್ಯೋ ಮರ್ತ್ಬಿಟ್ಟೆ, ತರ್ತೀನಿ. ಏ ಅಮ್ಮಟೆ, ಏನಾಯ್ತು ನಿಮ್ಗೆ? ಯಾಕೆ ಹೀಗ್ ಡಲ್ ಆಗಿದ್ದೀರಾ? ಮದುವೆ ಟೈಮ್ ಕಂಡ್ರೋ, ಮುಖದಲ್ಲಿ ನಗು ಇರ್ಬೇಕು ನೋಡಿ. ಈ ರೀತಿ ಮುಖ ಸಪ್ಪಗ್ ಮಾಡ್ಕೊಂಡಿದ್ರೆ ಆ ಚಪ್ರ ಹೂ ಎಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡಿದೆ. ನಗರೋ, ಈ ಮದ್ವೆ ಮನೆಗೆ ಇಷ್ಟೆಲ್ಲ ಕಳೆ ಬಂದಿರೋದೇ ನಿಮ್ಮಿಂದ ಕಣ್ರೋ. ಈಗೇನು ನೀವ್ ನಗ್ತಿರೋ ಅಥವಾ ನಾನ್ ಅಳ್ಳೋ? ನೀನ್ ಅಳ್ಬಾರ್ದು ಅಂತಾನೆ ನಾವು ನಗ್ತಿರೋದ್ ಸತ್ಯ. ನೀವ್ ನಗ್ಲಿ ಅಂತಾನೆ ನಾ ಅಳ್ದೇ ಇರೋದು. ಆದ್ರೂ ಸತ್ಯ, ಆದ್ರೂ ಬೋರ್ಡ್ ಚೆನ್ನಾಗಿದೆ. ಅಕ್ಕ ಮತ್ತೆ ಕಾರ್ತಿಕ್ ಹೆಸರು ತುಂಬಾನೇ ಚೆನ್ನಾಗಿದೆ. ಮದ್ವೆ ಚೆನ್ನಾಗ್ ಮಾಡೋಣ ಕಣ್ರೋ. ಇವತ್ತು ದೇವ್ರು ನಮ್ಮ ಕಡೆನೆ ಕೇಳದೇನೆ ಹೊರ ಕೊಟ್ಬಿಟ್ಟಿದ್ದಾನೆ. ಏನೇ ಆದ್ರೂ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ. ಏನ್ ಡಾರ್ಲಿಂಗ್ ಇದು ಅಪಶಕುನ? ಎಲ್ಲ ಅಡಿಕೆ ತಟ್ಟೆನ ಬಿದ್ದೋಯ್ತು. ಗಾಬರಿ ಯಾಕಾಗ್ತೀರಾ ಸುಹಾಸ್? ಈ ಮದ್ವೆಗೆ ಅಪಶಕುನಗಳು ಹೊಸದೇನಲ್ವಲ್ಲ. ಇಷ್ಟೆಲ್ಲ ಅಪಶಕುನಗಳಾದ್ರೂ ಮದ್ವೆ ನಡೀತಿದ್ಯಲ್ಲ, ಅದಕ್ಕೆ ಖುಷಿ ಪಡ್ಬೇಕಾಗಿರೋದು. ಕೀರ್ತನ, ಏನ್ ಮಾತಾಡ್ತಿದ್ಯಾ? ಯಾರು ಹೇಳಿದ್ದು ಇದು ಅಪಶಕನ ಅಂತ? ಮನೆಯಲ್ಲಿ ಹಾಲು ಉಕ್ಕೋದಾಗ್ಲಿ, ಅಕ್ಷತೆ ಬೀಳೋದಾಗ್ಲಿ, ಎಲೆ ಅಡಿಕೆ ತಟ್ಟೆ ಬೀಳೋದಾಗ್ಲಿ, ಇದೆಲ್ಲ ಶುಭ ಸಂಕೇತ. ಮನೆಗ್ ಬರೋ ಸೊಸೆ ಅದೃಷ್ಟನ ತಗೊಂಡ್ ಬರ್ತಾಳೆ ಅನ್ನೋ ಮುನ್ಸೂಚನೆ. ಹಾಗಾದ್ರೆ ಇದು ಅಪಶಕನ ಅಲ್ವಾ? ಅಣ್ಣ, ನರಿ ಮುಖ ನೋಡಿದ್ರೆ ಶುಭ ಶಕುನ ಅಂತಾರೆ. ಅದೇ ಬೆಕ್ಕ ಅಡ್ಡ ಬಂದ್ರೆ ಅಪಶಕನ ಅಂತಾರೆ. ಹಾಗಂತ ನಾವು ಮನೇಲಿ ನರಿಗಳು ಸಾಕ್ತಿವ? ಬೆಕ್ಕುಗಳು ತಾನೇ ಸಾಕೋದು. ಏನ್ ಮಾಡೋದು? ಕೆಲವು ಮನೆಯಲ್ಲಿ ನರಿ ಬುದ್ಧಿ ಇರೋರೇ ಇರುವಾಗ ನಡೆಯೋದೆಲ್ಲ ಅಪಶಕನ ತರನೇ ಕಾಣುತ್ತೆ. ಡಾರ್ಲಿಂಗು, ನಿಮ್ ಚಿಕ್ಕಪ್ಪ ನರಿ ಬುದ್ಧಿ ಅಂತ ಹೇಳ್ತಿರೋದು ನಮ್ದೇ ತಾನೆ. ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಚಿಕ್ಕಪ್ಪಂಗೆ ಸ್ವಲ್ಪ ಸುಮ್ಮನಿರು ಕೇಳ. ನೀನ್ ಸುಮ್ನಿರ್ತೀಯ ಸ್ವಲ್ಪ ಹೊತ್ತು? ಸರಿ, ಆರತಿ ಮಾಡು. ಆರತಿ ತಟ್ಟೆ ಮುಂದೆ ಮಾಡಿದ್ರೆ ಏನ್ ಅರ್ಥ ಗೊತ್ತಾ? ಏನು ಹಾಗೆ ನೋಡ್ತೀಯಾ? ದಕ್ಷಿಣೆ ಅಂತ ಬಾಮೈದ, ಇದು ಟ್ರೆಡಿಷನಲ್ ಆಗಿ ಹಾಕೋ ಟ್ಯಾಕ್ಸ್ ಕಣೋ. ಕಾರ್ಯಗಳೆಲ್ಲ ಫೈನ್ ಆಗಿ ನಡಿಬೇಕು ಅಂದ್ರೆ ನಾವು ಫೈನ್ ಕಟ್ಬೇಕು. ಕಟ್ಟು ಕಟ್ಟು. ಚಿಕ್ಕಪ್ಪ, ಏನಪ್ಪ? ಇದೆಲ್ಲ ಆಗಲ್ಲಪ್ಪ. ಆರತಿ ತಟ್ಟೆಗೆ ಪರ್ಪಲ್ ಪಿಂಕ್ ಇರೋ ನೋಟೆ ಬೇಕು. ಪರ್ಪಲ್ ಪಿಂಕು ಅಂದ್ರೆ 2000. ಬಾಮೈದ ಕೊಡೋ. ನನ್ ಜೇಬ್ಗೆ ಟ್ಯಾಕ್ಸ್ ಹಾಕ್ತೀಯಾ? ಏನು ಮಾಡಕ್ಕಾಗಲ್ಲ, ಹೃದಯ ಗೆದ್ದ ಗೆಳೆಯ. ತಗೋ. ಒಳ್ಳೆ ಕಲೆಕ್ಷನ್. ಲಾಟ್ರಿ. ಸುಮ್ನಿರೋ ಮಂಜ. ಅಕ್ಕ, ನೀವು 3 ಜನ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಅಷ್ಟ್ರಲ್ಲಿ ಪುರೋಹಿತರು ಬರ್ತಾರೆ. ಚಪ್ರದ ಪೂಜೆ ಶುರು ಮಾಡ್ಬೋದು. ಹೇಳಿ.
ಬಾಮೈದ ಹುಷಾರಾಗಿ ಹೋಗು. ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಗಂಗ್ ಅನ್ಬೇಕು. ಸುಹಾಸ್, ಅಂದ್ಕೊಂಡ್ ಹಾಗೆ ಎಲ್ಲ ರೆಡಿ ಇದೆ ತಾನೆ? ಡೋಂಟ್ ವರಿ ಡಾರ್ಲಿಂಗು, ಎಲ್ಲ ಪಕ್ಕಾ ರೆಡಿ ಇದೆ. ಅಪಶಕುನಕ್ಕೆ ಯಾರು ಹೆದರದೇ ಇದ್ರು ಆಗೋ ಅನಾಹುತಕ್ಕೆ ಎಲ್ಲರೂ ಹೆದರ್ಲೇಬೇಕು.